ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ನಗರಸಭೆಯಿಂದ ನಂದು ಗೋಕುಲ್ ಗಾರ್ಡನ್ ಹಿಂದಿನ ರಸ್ತೆಯಲ್ಲಿ 2023-24ನೇ ಸಾಲಿನ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಸುಮಾರು 6,20,000 ರೂಪಾಯಿ ಅನುದಾನದಲ್ಲಿ 6 ಸೀಟ್ ಶೌಚಾಲಯ ತೀರ್ಮಾನ ಮಾಡಿದ್ದು ಇದೀಗ ನಿರ್ವಹಣೆ ಇರದೆ ಗಬ್ಬು ನಾಡ್ತಾ ಇದೆ. ಸಾರ್ವಜನಿಕರು ತಮ್ಮ ಶೌಚ ಬಾಧೆ ತೀರಿಸಿಕೊಳ್ಳಲು ಪೊದೆಗಳನ್ನು ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. 6,20,905 ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ 1 ವರ್ಷ ಕಳೆದಿದೆ. ಆದರೆ ನಗರಸಭೆ ನಿರ್ವಹಣೆ ಮಾಡದೇ ಇರೋದ್ರಿಂದ ಶೌಚಾಲಯ ಸಾರ್ವಜನಿಕರ ಬಳಕೆಗೆ ಬಾರದೆ ನಿರುಪಯುಕ್ತವಾಗಿದೆ. ನೈರ್ಮಲ್ಯ ಕಾಪಾಡುವ ಉದ್ದೇಶದಿಂದಾಗಿ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ನೈರ್ಮಲ್ಯ ಕಾಪಾಡೋದ್ರ ಬದಲು ಆ ನೈರ್ಮಲ್ಯ ತಾಂಡವಾಡ್ತಾ ಇತ್ತು. ಬಡಾವಣೆಗೆ ಹೋದ್ರೆ ಯಾವುದೋ ಕೊಳಗೇರಿಗೆ ಹೋದ ಅನುಭವ ಆಗುತ್ತೆ. ನಿಜವಾದ ವಸ್ತುಸ್ಥಿತಿ ಅಂದ್ರೆ ಶೌಚಾಲಯ ನಿರ್ಮಾಣ ಮಾಡುವ ಸ್ಥಳವು ವಾಣಿಜ್ಯ ವ್ಯಾಪಾರದ ಜನನಿಬಿಡ ಸ್ಥಳವಾಗಿದೆ. ಸದಾ ಚಟುವಟಿಕೆಯಿಂದ ಕೂಡಿರುವ ಇಂತಹ ಸ್ಥಳದಲ್ಲಿ ಸಾರ್ವಜನಿಕರು ತಮ್ಮ ಶೌಚ ಕಾರ್ಯವನ್ನ ತೀರಿಸಿಕೊಳ್ಳಲು ಪರದಾಡ್ತಾ ಇದ್ದ. ಇಂತಹ ಆಯಾಕಟ್ಟಿನ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯದ ನಿರ್ಮಾಣದ ಒತ್ತಡ ಕೇಳಿ ಬಂದಿದ್ದರಿಂದ ಕೆಲ ತಿಂಗಳ ಹಿಂದೆ ಶೌಚಾಲಯದ ನಿರ್ಮಾಣವಾಯಿತು. ಆದರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯ ಮಾಡಿ ನಿರ್ಮಿಸಿದ ಕಟ್ಟಡ ಇದೀಗ ಸರಿಯಾದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು ಸಾರ್ವಜನಿಕರಿಂದ ತೀವ್ರ ಆರೋಪ ವ್ಯಕ್ತವಾಗ್ತಾ ಇದೆ. ಇನ್ನು ನೆಲಹಾಸೆಲ್ಲ ಸಂಪೂರ್ಣ ಹಲೀಜಾಗಿದ್ದು ಬೇಸನ್ ಮತ್ತು ಪೈಪ್ಲೈನ್ ಒಡೆದು ಹೋಗಿದೆ. ಹೀಗಿದ್ರೂ ಕೂಡ ಸಾರ್ವಜನಿಕರು ಅನೈರ್ಮಲ್ಯ ಉಂಟು ಮಾಡಿದ್ದಾರೆ. ಆದ್ರಿಂದ ಗಬ್ಬು ನಾಡ್ತಾ ಇದೆ. ಅಕ್ಕಪಕ್ಕದ ನಿವಾಸಿಗಳು ಅನೈರ್ಮಲ್ಯದ ನಡುವೆ ದಿನ ದೂಡುವಂತಾಗಿದೆ. ಶೌಚಾಲಯದಲ್ಲಿ ನೀರಿನ ಪೈಪ್ಗಳನ್ನ ಒಡೆಯಲಾಗಿದೆ. ಎಲ್ಲಂದ್ರಲ್ಲಿ ಸಾರಾಯಿ, ಸಿಗರೇಟು ಪ್ಯಾಕೆಟ್ಗಳು ಬಿದ್ದಿದೆ. ಪಕ್ಕದಲ್ಲಿ ದೊಡ್ಡ ಚರಂಡಿ ಇದ್ದು ಚರಂಡಿ ತುಂಬಾ ಕಸ ಕಡ್ಡಿ, ಪ್ಲಾಸ್ಟಿಕ್ ತ್ಯಾಜ್ಯ ಹಾಕುವುದರಿಂದ ನೀರು ಸರಾಗವಾಗಿ ಹರಿಯದೆ ಒಂದು ಕಡೆ ಮಡುಗಟ್ಟಿ ದುರ್ವಾಸನೆ ಬೀರ್ತಾ ಇದ್ದು ಕ್ರಿಮಿಕೀಟಗಳ ಆವಾಸ ಸ್ಥಾನವಾಗಿ ಮಾರ್ಪಾಡಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಬಡಾವಣೆಯ ರಸ್ತೆ ಬದಿ ಹಾಗೂ ಸಾರ್ವಜನಿಕ ಶೌಚಾಲಯಗಳು ಸುತ್ತಮುತ್ತ ಅನೈರ್ಮಲ್ಯ ಉಂಟಾಗಿ ಬಡಾವಣೆಯ ನಿವಾಸಿಗಳು ರೋಗ ರುಜಿನಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಬಡಾವಣೆಯ ನಿವಾಸಿಗಳು ತೋರಿದ್ದಾರೆ. ಇನ್ನು ಯೋಜನೆಯ ಮಾಹಿತಿ ಫಲಕದಲ್ಲಿ ಶೌಚಾಲಯದ ಕಾಮಗಾರಿಯ ಪ್ರಾರಂಭವಾದ ದಿನಾಂಕ 16/6/2024, ಮುಕ್ತಾಯ ದಿನಾಂಕ 15/9/2024 ಅಂತ ನಮೂದಿಸಲಾಗಿದೆ. ಆದರೆ ಶೌಚಾಲಯದ ಕಟ್ಟಡದ ಸುಣ್ಣ ಬಣ್ಣ ನೋಡಿದ್ರೆ ಕೆಲ ತಿಂಗಳ ಹಿಂದಷ್ಟೇ ಕಟ್ಟಡವನ್ನ ನಿರ್ಮಾಣ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಈ ಶೌಚಾಲಯದಲ್ಲಿ ಕೇವಲ 1 ಮೂತ್ರಖಾನೆ ಹಾಗೂ 2 ಪಾಯಿಖಾನೆ ಮಾತ್ರವಿದ್ದು ಮಾಹಿತಿ ಫಲಕದಲ್ಲಿ ಮಾತ್ರ 6 ಸೀಟ್ ಶೌಚಾಲಯ ಅಂತ ನಮೂದಿಸಿದ್ದು ಈಗ ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಮುಂದಾದ್ರೂ ಮೂಲಭೂತ ಅವಶ್ಯಕತೆಗಳು ಪ್ರಮುಖವಾದ ಸಾರ್ವಜನಿಕ ಶೌಚಾಲಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಿಸ್ತಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.